ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಸತ್ಯವೇದದ 20ನೆಯ ಪುಸ್ತಕವಾಗಿರುವ ಜ್ಞಾನೋಕ್ತಿಗಳು ಎಂಬ ಪುಸ್ತಕದ 8ನೆಯ ಅಧ್ಯಾಯದ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿ ಇರುವ 11 ಪ್ರಶ್ನೆಗಳಲ್ಲಿ 10 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಾಗಿರುತ್ತವೆ. ಉಳಿದ ಒಂದು ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರವನ್ನು ನೀಡುವ ಅವಕಾಶವನ್ನು ಕಲ್ಪಿಸಲಾಗಿರುತ್ತದೆ. ಹಾಗಾಗಿ ಈ ಸಂಚಿಕೆಯನ್ನು ಪೂರ್ತಿಯಾಗಿ ವೀಕ್ಷಿಸುವುದರ ಮೂಲಕ ನೀವು ಉತ್ತರಿಸಲಿರುವ ಪ್ರಶ್ನೆ ಯಾವುದೆಂದು ಗಮನಿಸಿ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರಿಸಲು ಪ್ರಯತ್ನಿಸಿ. ಹಾಗಾದರೆ ಬನ್ನಿ ಇಂದಿನ ಸಂಚಿಕೆಯನ್ನು ಆರಂಭಿಸೋಣ. ಮೊದಲನೆಯ ಪ್ರಶ್ನೆ, ಜ್ಞಾನವೆಂಬಾಕೆಯು ಯಾರನ್ನು ಕರೆಯುತ್ತಿದ್ದಾಳೆ? ಉತ್ತರ, ಮನುಷ್ಯರನ್ನು. ಎರಡನೆಯ ಪ್ರಶ್ನೆ, ಯಾರನ್ನು ಪ್ರೀತಿಸಿದರೆ ನಮ್ಮ ಬೊಕ್ಕಸಗಳು ತುಂಬುತ್ತವೆ? ಉತ್ತರ, ಜ್ಞಾನವನ್ನು. ಮೂರನೆಯ ಪ್ರಶ್ನೆ, ಮೂಢರು ಏನನ್ನು ಕಲಿತುಕೊಳ್ಳಬೇಕು? ಉತ್ತರ, ಜಾಣತನವನ್ನು. ನಾಲ್ಕನೆಯ ಪ್ರಶ್ನೆ, ವಿವೇಕವೆಂಬಾಕೆಗೆ ಅಸಹ್ಯವಾದುದು ಯಾವುದು? ಉತ್ತರ, ದುಷ್ಟತನ. ಐದನೆಯ ಪ್ರಶ್ನೆ, ಯೆಹೋವನು ತನ್ನ ಸೃಷ್ಟಿಕ್ರಮದಲ್ಲಿ ಮೊದಲು ಯಾರನ್ನು ನಿರ್ಮಿಸಿದನು? ಉತ್ತರ, ಜ್ಞಾನವನ್ನು. ಆರನೆಯ ಪ್ರಶ್ನೆ, ಯೆಹೋವನ ಭಯವು ಏನನ್ನು ಹುಟ್ಟಿಸುತ್ತದೆ? ಈ ಪ್ರಶ್ನೆಗೆ ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರಿಸಿ. ಏಳನೆಯ ಪ್ರಶ್ನೆ, ಇಷ್ಟ ವಸ್ತುಗಳೆಲ್ಲ ಯಾವುದಕ್ಕೆ ಸಮವಲ್ಲ? ಉತ್ತರ, ಜ್ಞಾನಕ್ಕೆ. ಎಂಟನೆಯ ಪ್ರಶ್ನೆ, ಭೂಪತಿಗಳೆಲ್ಲರೂ ಯಾವುದರ ಮೂಲಕ ದೊರೆತನ ಮಾಡುತ್ತಾರೆ? ಉತ್ತರ, ವಿವೇಕದ ಮೂಲಕ. ಒಂಬತ್ತನೆಯ ಪ್ರಶ್ನೆ, ಜ್ಞಾನವೆಂಬಾಕೆಯ ನಿವಾಸ ಯಾವುದು? ಉತ್ತರ, ಜಾಣ್ಮೆ. ಹತ್ತನೆಯ ಪ್ರಶ್ನೆ, ಜ್ಞಾನವನ್ನು ದ್ವೇಷಿಸುವವರು ಏನನ್ನು ಪ್ರೀತಿಸುತ್ತಾರೆ? ಉತ್ತರ, ಮರಣವನ್ನು. 11ನೆಯ ಪ್ರಶ್ನೆ, ಯಾರನ್ನು ಆತುರದಿಂದ ಹುಡುಕಬೇಕು? ಉತ್ತರ, ಜ್ಞಾನವನ್ನು. ಸತ್ಯವೇದದ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ರೀತಿಯ ಸಂಚಿಕೆಗಳು ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ ಸಂಜೆ 6 ಗಂಟೆಗೆ ಕೃಪಾ ಸಮೃದ್ಧಿ ವಿಜಯ್ ಪಾಲ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗುವುದು. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡುವುದರ ಮೂಲಕ ಮತ್ತು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಈ ಸಂಚಿಕೆಗೆ ಸಂಬಂಧಪಟ್ಟ ಸಲಹೆ ಸೂಚನೆಗಳನ್ನು ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ಅಥವಾ 8050163607 ಎಂಬ ಸಂಖ್ಯೆಗೆ ವಾಟ್ಸ್ಆಪ್ ಮಾಡುವುದರ ಮೂಲಕ ತಿಳಿಸಬಹುದು. ಈ ಸಂಚಿಕೆಯ ಮೂಲಕ ನೀವು ಪ್ರಯೋಜನ ಹೊಂದಿದ ಹಾಗೆ ಮತ್ತೊಬ್ಬರು ಸಹ ಪ್ರಯೋಜನ ಹೊಂದುವಂತೆ ದಯಮಾಡಿ ಈ ಸಂಚಿಕೆಯನ್ನು ಇತರರೊಟ್ಟಿಗೆ ಶೇರ್ ಮಾಡಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಹೃದಯಗಳಲ್ಲಿ ತನ್ನ ವಾಕ್ಯವನ್ನು ಸಮೃದ್ಧಿಯಾಗಿಟ್ಟುಕೊಳ್ಳುವ ಕೃಪೆಯನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್, ಆಮೇನ್.